ಒಳ್ಳೆಯ ಕರ್ತನು ತಾನೇ ತನ್ನ ಆಶೀರ್ವಾದವನ್ನು ಕೂಡಿಸಲಿ. We had started our meditation by taking that phrase from verse 20 of chapter 1, Christ shall be magnified in my body. ಒಂದನೇ ಅಧ್ಯಾಯದ 20ನೇ ವಚನದಲ್ಲಿರುವಂತಹ ಕ್ರಿಸ್ತನು ತಾನೇ ನನ್ನ ದೇಹದ ಮುಖಾಂತರವಾಗಿ ಮಹಿಮೆ ಹೊಂದಲಿ ಎಂಬುದಾಗಿರುವಂತಹ ಪದ ಪ್ರಯೋಗವನ್ನು ತೆಗೆದುಕೊಂಡವರಾಗಿ ನಮ್ಮ ಧ್ಯಾನವನ್ನು ಪ್ರಾರಂಭಿಸಿದೆವು. And we had said that that word magnify is in the Greek megalno, which means either to bring in a telescope or a microscope. ನಿನ್ನೆ ದಿನ ನಾವು ನೋಡಿದ ಹಾಗೆ ಘನಪಡಿಸುವಂತದ್ದು ಎಂಬುದಾಗಿರುವಂತಹ ಆ ಒಂದು ಪದ ಮೆಗಾಲ್ನೋ ಎನ್ನುವಂತಹ ಪದದಿಂದ ಬಂದಿದೆ. ಅದು ಎರಡು ವಸ್ತುಗಳನ್ನ ಅರ್ಥೈಸುವಂತದ್ದಾಗಿದೆ. ಒಂದು ಸೂಕ್ಷ್ಮ ದರ್ಶಕ, ಇನ್ನೊಂದು ದೂರದರ್ಶಕ. And we had looked at ways, at least 3 ways out of 10 in which we can magnify Christ in our lives. ನಮ್ಮ ಜೀವಿತದ ಮುಖಾಂತರವಾಗಿ ಕರ್ತನಾದ ಯೇಸು ಕ್ರಿಸ್ತನನ್ನು ಘನಪಡಿಸುವಂತಹ 10 ವಿಷಯಗಳಲ್ಲಿ ಕಡೆ ಪಕ್ಷ 3 ವಿಷಯಗಳನ್ನು ನಾವು ನೋಡಿದ್ದೇವೆ. First, we had looked at appreciating the order in the local assembly. ಮೊದಲನೇದಾಗಿ ಸ್ಥಳೀಯ ಸಭೆಯಲ್ಲಿರುವಂತಹ ಕ್ರಮವನ್ನ ಶ್ಲಾಘಿಸುವಂತದ್ದು ಅಥವಾ ಅಭಿನಂದಿಸುವಂತದ್ದು. Secondly, we had looked at an older brother Paul working with a younger brother Timothy, working together for God. ಎರಡನೇದಾಗಿ ಹಿರಿಯ ಸಹೋದರನಾದಂತ ಪೌಲನು ಹಿರಿಯ ಸಹೋದರನಾದಂತ ತಿಮೋತಿಯನ ಜೊತೆಯಲ್ಲಿ ಕ್ರಿಸ್ತನಿಗೋಸ್ಕರವಾಗಿ ಒಟ್ಟಾಗಿ ಕೆಲಸ ಮಾಡುವಂತದ್ದು. And thirdly, from chapter 1 and verse 9, we had looked at abounding in love. ಮೂರನೇದಾಗಿ 9ನೇ ವಚನದಲ್ಲಿ ನಾವು ನೋಡಿದ ಹಾಗೆ ಪ್ರೀತಿಯಲ್ಲಿ ಹೆಚ್ಚುವಂತದ್ದು. And we had also said that it says in verse 9 that we need to abound in love, but in knowledge and in all discernment. 9ನೇ ವಚನದಲ್ಲಿ ನಾವು ನೋಡುತ್ತಾ ಹಾಗೆ ನಿಮ್ಮ ಪ್ರೀತಿಯು ಹೆಚ್ಚುತ್ತಾ ಬರಬೇಕು, ಅಷ್ಟು ಮಾತ್ರವೇ ಅಲ್ಲದೆ ನಿಮ್ಮ ಪ್ರೀತಿಯು ಹೆಚ್ಚುತ್ತಾ ಪೂರ್ಣ ಜ್ಞಾನ ವಿವೇಕಗಳಿಂದ ಕೂಡಿದಂತದ್ದಾಗಿರಬೇಕು. What does that mean? It means, like we read in Proverbs, open rebuke is better than secret love. ಅದರ ಅರ್ಥವೇನೆಂದ್ರೆ ಜ್ಞಾನೋಕ್ತಿಯಲ್ಲಿ ಓದುವ ಹಾಗೆ ಬಹಿರಂಗವಾಗಿ ಗದರಿಸುವಂತದ್ದು ರಹಸ್ಯವಾಗಿ ಪ್ರೀತಿಸುವುದಕ್ಕಿಂತಲೂ ಸಹ ಉತ್ತಮ. That means when we love people, we must also remember that we need to at times bring about correction, admonition, and rebuke as the need may arise. ನಾವು ಜನರನ್ನು ಪ್ರೀತಿಸುವಂತ ಅದೇ ಸಮಯದಲ್ಲಿ ಜನರನ್ನು ನಾವು ತಿದ್ದಬೇಕು, ಗದರಿಸಬೇಕು, ಅವರನ್ನ ಸರಿಪಡಿಸಬೇಕು ಮತ್ತು ಅವರನ್ನ ತಿದ್ದುವಂತದ್ದಾಗಿರಬೇಕು. ಅವೆಲ್ಲವೂ ಸಹ ಒಂದೇ ಸಮಯದಲ್ಲಿ ಬರುವಂತದ್ದಾಗಿರಬೇಕು. I would have loved to speak more about love, but we do not have the time. ನಾನು ಪ್ರೀತಿಯ ಕುರಿತಾಗಿ ಹೆಚ್ಚಾಗಿ ಮಾತನಾಡಬಹುದಾಗಿತ್ತು, ಆದ್ರೆ ನಮಗೆ ಸಮಯವಿಲ್ಲ. You know, I want us to remember that for unity in an assembly, in a family, we need to learn to love one another. ನಾವು ಸಭೆಯಲ್ಲಿ ಮತ್ತು ಕುಟುಂಬಗಳಲ್ಲಿ ನಾವು ಅನ್ಯೋನ್ಯತೆಯುಳ್ಳವರಾಗಿ ಒಬ್ಬರನ್ನೊಬ್ಬರು ಪ್ರೀತಿಸುವಂತದ್ದನ್ನ ಕಲಿಯಬೇಕು. Can I tell you that God is concerned not just with the doctrines we hold on to, but also the fact, are we loving our Lord and loving one another? ನಾನು ಈ ಸಂಧ್ಯಾ ವೇಳೆಯಲ್ಲಿ ಹೇಳುವಂತಹ ಮಾತೇನೆಂದ್ರೆ, ನಾವು ಹಿಡಿದುಕೊಂಡಂತಹ ಸಿದ್ಧಾಂತ ಅಥವಾ ಉಪದೇಶಗಳಲ್ಲಿ ಮಾತ್ರವೇ ದೇವರಿಗೆ ಸಾಕಾಗುವುದಿಲ್ಲ, ನಾವೊಬ್ಬರನ್ನೊಬ್ಬರು ಪ್ರೀತಿಸುವಂತವರಾಗಿರಬೇಕು. You remember the assembly at Ephesus in Revelation 2? ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯದಲ್ಲಿರುವಂತ ಎಫೆಸ ಸಭೆಯ ಕುರಿತಾಗಿ ನಿಮಗೆ ನೆನಪಿದೆಯಾ? Now we read there that that assembly hated
the deeds of the Nicolaitans. ಆ ಸಭೆಯು ನಿಕೋಲಾಯತರ ಕೃತ್ಯಗಳನ್ನ ದ್ವೇಷಿಸುವಂತಹ ಸಭೆಯಾಗಿತ್ತು. That means they understood the scriptural teachings very well. ಅದರ ಅರ್ಥವೇನೆಂದ್ರೆ ಅವರು ದೇವರ ವಾಕ್ಯದ ಉಪದೇಶಗಳನ್ನ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರು. You know, Nicolaitans, most commentators say that it is that teaching where there are two classes of people, which we find, say, in the Catholic Church and in the denominations. The clergy, which is the priestly class, and the laity, which is the normal people, which is incorrect. ಆ ನಿಕೋಲೈಟ್ಸ್ ಎಂಬುದಾಗಿರುವಂತಹ ಒಂದು ವಿಷಯ ಅಥವಾ ಪದ ಪ್ರಯೋಗವು ಅನೇಕ ವೇದ ಪಂಡಿತರು ಹೇಳುವ ಹಾಗೆ ಎರಡು ವಿಭಾಗಗಳಿಂದ ಬಂದಂತದ್ದಾಗಿದೆ. ಮೊದಲನೇದು ಕ್ಲರ್ಜಿ, ಅಂದ್ರೆ ಆ ಒಂದು ಯಾಜಕ ಉದ್ಯೋಗದಲ್ಲಿ ಅಥವಾ ಆ ಒಂದು ಉನ್ನತವಾದಂತಹ ಉದ್ಯೋಗದಲ್ಲಿರುವಂತವರು ಮತ್ತು ಸಾಮಾನ್ಯವಾದಂತಹ ಜನರು. Now we all are priests. We know that we are a royal priesthood. That's what we read in 1 Peter. ಮೊದಲನೇ ಪೇತ್ರದಲ್ಲಿ ನಾವು ಓದುವ ಹಾಗೆ ನಾವೆಲ್ಲರೂ ಸಹ ರಾಜವಂಶಸ್ಥರಾದ ಯಾಜಕೀಯರಾಗಿದ್ದೇವೆ ಅಥವಾ ಯಾಜಕರಾಗಿದ್ದೇವೆ. So we understand that this doctrine of Nicolaitans is incorrect, and even the assembly at Ephesus knew that. ಆದ್ರಿಂದ ನಿಕೋಲಾಯತರ ಬೋಧನೆಗಳು ಅದು ಸರಿಯಾದದಲ್ಲ, ತಪ್ಪಾದಂತದ್ದೆಂಬುದಾಗಿ ಎಫೆಸ ಸಭೆಯವರಿಗೂ ಸಹ ಗೊತ್ತಿತ್ತು. But the Lord said, I have somewhat against thee, because you have left your first love. You have left your first love. ಆದ್ರೆ ಕರ್ತನ ಒಂದು ವಿಷಯವನ್ನು ಹೇಳುತ್ತಾನೆ, ನಿನಗೆ ವಿರುದ್ಧವಾಗಿ ಹೇಳೋದಕ್ಕೆ ಒಂದು ವಿಷಯವಿದೆ, ನೀನು ಮೊದಲ ಪ್ರೀತಿಯನ್ನ ಬಿಟ್ಟು ಬಿಟ್ಟಿದ್ದಿ. See, God is concerned whether we are really loving him or not. ನಾವು ನಿಜವಾಗಿ ಆತನನ್ನು ಪ್ರೀತಿಸ್ತೇವೋ ಇಲ್ಲವೆಂಬುದಾಗಿರುವಂತಹ ವಿಷಯದಲ್ಲಿ ಕರ್ತನು ಕಾಳಜಿ ಇರುವಂತವನಾಗಿದ್ದಾನೆ. You know, Brother Jim Baker used to say like this. ಸಹೋದರ ಜಿಮ್ ಬೇಕರ್ ಎನ್ನುವಂತವರು ಈ ರೀತಿ ಹೇಳ್ತಾ ಇದ್ದರು, You show me a man who is out of touch with his brethren, and I will show you a man who is out of touch with God. ನೀನು ತನ್ನ ಸಹೋದರರಿಂದ ಹೊರಗಿರುವಂತ ತಮ್ಮ ಸಹೋದರರ ಸಂಪರ್ಕದಿಂದ ಹೊರಗಿರುವಂತ ಒಬ್ಬ ಮನುಷ್ಯನನ್ನು ನೀನ್ ತೋರಿಸು, ಕರ್ತನ ಸಂಪರ್ಕದಿಂದ ಹೊರಗಿರುವಂತ ಮನುಷ್ಯನನ್ನ ನಾನು ತೋರಿಸ್ತೇನೆ. See, to love one another, we need to love our Lord. ನಾವೊಬ್ಬರೊಬ್ಬರು ಪ್ರೀತಿಸುವುದಕ್ಕೋಸ್ಕರವಾಗಿ ನಾವು ನಮ್ಮ ಕರ್ತನನ್ನು ಪ್ರೀತಿಸಬೇಕು. Now, I want to go on to the fourth way in which we can magnify Christ in our lives. ನಮ್ಮ ಜೀವಿತದಲ್ಲಿ ಕರ್ತನನ್ನು ಘನಪಡಿಸುವಂತ ನಾಲ್ಕನೇ ವಿಧಾನಕ್ಕೆ ನಾನು ಹೋಗುತ್ತೇನೆ. That is found in verse 10. It says that he may approve things that are excellent. ಅಲ್ಲಿ ಈ ರೀತಿಯಾಗಿ ನಾವು ನೋಡ್ತೇವೆ, ಯಾವುದೆಂದು ನೀವು ವಿವೇಚಿಸಿ ತಿಳ್ಕೊಳ್ಳುವಿರಿ. Now that word approve means, in the Greek it is doikomazo. Doikomazo is the word in Greek. Approved ಅಥವಾ ಒಪ್ಪಬೇಕೆಂಬಂತಹ ವಿಷಯ ಗ್ರೀಕ್ ಭಾಷೆಯಲ್ಲಿ ಡೈಕೋಮೈಟೋಸ್ ಎಂಬುದಾಗಿ ನೋಡ್ತೇವೆ. Now this was a word that was used for examining metal very, very closely. ಈ ಒಂದು ಪದ ಪ್ರಯೋಗವನ್ನ ಒಂದು ಲೋಹವನ್ನು ಬಹಳ ಬಹಳ ಹತ್ತಿರವಾಗಿ ಪರೀಕ್ಷಿಸುವುದಕ್ಕೋಸ್ಕರವಾಗಿ ಉಪಯೋಗಿಸಲ್ಪಡುವಂತಹ ಭಾಷೆಯಾಗಿದೆ. Now, to magnify Christ in our lives, we need to approve things that are excellent. ಅತ್ಯುತ್ತಮವಾದದ್ದನ್ನ ನಮ್ಮ ಜೀವಿತದ ಮುಖಾಂತರವಾಗಿ ಕ್ರಿಸ್ತನನ್ನು ಘನಪಡಿಸಬೇಕು. Now, what does this mean? To test the metal, that is doikomazo, which means to test the metal. ಈ ಡೈಕೋಮಾಜೋ ಇರುವಂತದ್ದು ಲೋಹವನ್ನು ಪರೀಕ್ಷಿಸು ಎಂಬುದಾಗಿ ಅರ್ಥ. Now, in the good olden days, there used to be coins that people use for trading. ಆ ಒಂದು ಪುರಾತನ ಕಾಲದಲ್ಲಿ ಅಥವಾ ಹಳೆ ಕಾಲಗಳಲ್ಲಿ ಜನರು ವ್ಯಾಪಾರ ನಡೆಸುವುದಕ್ಕೋಸ್ಕರವಾಗಿ ನಾಣ್ಯಗಳನ್ನು ಉಪಯೋಗಿಸುತ್ತಾ ಇದ್ದರು.
Now, some of these coins were not of a perfect shape like we have today. They were of different shapes. ಈ ನಾಣ್ಯಗಳಲ್ಲಿ ಕೆಲವು ಈಗ ನಮಗಿರುವಂತಹ ನಾಣ್ಯಗಳ ಹಾಗೆ ಸರಿಯಾದಂತಹ ಒಂದು ಮಟ್ಟದಲ್ಲಿ, ಸರಿಯಾದಂತಹ ಒಂದು ರೂಪದಲ್ಲಿ ಇರ್ತಾ ಇರಲಿಲ್ಲ. ಬೇರೆ ಬೇರೆಯಾದಂತಹ ರೂಪಗಳಲ್ಲಿ ಅವು ಇರ್ತಾ ಇದ್ದವು. And some people would cut off the corners of some of the coins. ಕೆಲವು ಜನರು ನಾಣ್ಯದ ಕೆಲವು ಮೂಲೆಗಳನ್ನ ಕಡಿದು ಹಾಕ್ತಾ ಇದ್ರು ಅಥವಾ ಕೆತ್ತುತ್ತಾ ಇದ್ರು. And when they went to trade with those coins, the wise merchants, you know what they would do? They would look at the coin and not just test whether it is true metal, but also weigh it and decide whether anything is less in weight or not. ಬುದ್ಧಿವಂತರಾದಂತಹ ವ್ಯಾಪಾರಿಗಳು ಈ ನಾಣ್ಯಗಳನ್ನು ತೆಗೆದುಕೊಂಡಂತಹ ಸಮಯದಲ್ಲಿ ಈ ನಾಣ್ಯಗಳ ರೂಪ ಸರಿಯಾಗಿದೆಯಾ ಎಂಬುದಾಗಿ ಮಾತ್ರವೇ ನೋಡ್ತಾ ಇರಲಿಲ್ಲ. ಆದರೆ ಅವರು ಈ ನಾಣ್ಯದ ತೂಕ ಅದು ಸರಿಯಾಗಿದೆಯಾ ಎಂಬುದಾಗಿ ನೋಡುತ್ತಾ ಇದ್ದರು. You know, I remember that when I bought my first car in 1998, you know, that time this Maruti cars had a scheme. They gave us a gold coin, small gold coin with the car. 1998ನೇ ಇಸ್ವಿಯಲ್ಲಿ ನನ್ನ ಮೊಟ್ಟ ಮೊದಲನೆಯ ಕಾರನ್ನು ನಾನು ಕೊಂಡುಕೊಂಡಂತ ಸಮಯದಲ್ಲಿ ಮಾರುತಿ ಕಂಪನಿಯವರು ಆ ಸಮಯದಲ್ಲಿ ಒಂದು ಬಂಗಾರದ ನಾಣ್ಯವನ್ನು ಕೊಡ್ತಾ ಇದ್ದರು. And one day when I went to a shop to give that gold coin, you know what they did? They had a crucible and they heated that crucible and they put the gold coin and the coin melted. ನಾನು ಆ ಒಂದು ನಾಣ್ಯವನ್ನ ಒಂದು ಬಂಗಾರದ ಅಂಗಡಿಯಲ್ಲಿ ಕೊಡುವುದಕ್ಕೆ ಹೋದಂತ ಸಮಯದಲ್ಲಿ ಅವ್ರೇನ್ ಮಾಡಿದ್ರು ಅಂದ್ರೆ ಅವರ ಬಳಿಯಲ್ಲಿ ಒಂದು ರೀತಿಯಾದಂತಹ ಒಂದು ದ್ರವ ಇತ್ತು. ಅದನ್ನ ಅವರು ಕರಗಿಸಿ ಆ ಒಂದು ಕರಗಿಸಿದಂತಹ ಒಂದು ದ್ರವದಲ್ಲಿ ಆ ನಾಣ್ಯವನ್ನು ಹಾಕಿದಾಗ ಆ ನಾಣ್ಯವು ಕರಗಿ ಹೋಯಿತು. They were testing whether this is truly that gold coin or not. Is it gold or is it something mixed? ಅವ್ರು ನಿಜವಾಗಿ ಕೂಡ ಪರೀಕ್ಷಿಸ್ತಾ ಇದ್ದಾರೆ. ಇದು ನಿಜವಾಗಿ ಬಂಗಾರದ ನಾಣ್ಯವ ಅಥವಾ ಇದು ಬೇರೆ ಯಾವುದಾದ್ರೂ ಲೋಹದಿಂದ ಮಾಡಿದಂತದ್ದ. And only then they would weigh the gold and then decide what is the value of it. ಆ ನಂತರ ಮಾತ್ರವೇ ಅವರು ಬಂಗಾರವನ್ನು ತೂಕ ಹಾಕಿ ಇದಕ್ಕೆ ಎಷ್ಟು ಮೌಲ್ಯ ಇದೆ ಎಂಬುದಾಗಿ ಅವ್ರು ಹೇಳ್ತಾ ಇದ್ರು. Now that is the word doikamazo. That means you either weigh it or you melt it and discern whether it is pure or not. ಅದೇ ಡೈಕಮಾಜು ಎನ್ನುವಂತಹ ಪದದ ಅರ್ಥವಾಗಿದೆ. ಅದನ್ನು ನೀನು ಕರಗಿಸು ಅಥವಾ ಅದನ್ನು ತೂಗಿಸು, ಯಾವುದಾದ್ರೂ ಒಂದು ರೀತಿಯಲ್ಲಿ ಇದು ನಿಜವಾದಂತದ್ದ ಅಲ್ಲವೆಂಬುದಾಗಿ ಪರಿಶೀಲಿಸು. Now if you read carefully, it says doikomazo, approve things that are excellent. ಅತ್ಯುತ್ತಮವಾದಂತಹ ವಿಷಯಗಳನ್ನ ನೀನು ಒಪ್ಪು. ಡೈಕಮಾಜು ಎಂಬುದಾಗಿ ಇದು ಬಹಳ ಎಚ್ಚರಿಕೆಯಿಂದ ಗಮನಿಸು ಎಂಬುದಾಗಿ ನಾವು ನೋಡುತ್ತೇವೆ. Now it is not between bad and good that we need to learn to approve or differentiate, but we have to learn to approve or to differentiate between good and excellent, ಒಳ್ಳೆಯದು ಮತ್ತು ಕೆಟ್ಟದರ ಮಧ್ಯದಲ್ಲಿರುವಂತಹ ವ್ಯತ್ಯಾಸವನ್ನು ನಾವು ಕಂಡುಹಿಡಿಯುವಂತವರು ಮಾತ್ರವೇ ಆಗಿರುವುದಿಲ್ಲ, ಅದನ್ನು ಮಾತ್ರವೇ ನಾವು ಸಾಬೀತುಪಡಿಸುವುದಿಲ್ಲ. ಆದ್ರೆ ಒಳ್ಳೆಯದಕ್ಕೂ ಅತ್ಯುತ್ತಮತೆಗೂ ಇರುವಂತಹ ವ್ಯತ್ಯಾಸವನ್ನು ಸಹ ನಾವು ಗಮನಿಸಿ ಅದನ್ನ ನಾವು ಒತ್ತಿ ಹೇಳಬೇಕು. Dear ones, if we want to magnify Christ in our lives, we have to learn to have this discernment between the best and excellent. ನಾವು ನಮ್ಮ ಕರ್ತನ ಇರುವಂತಹ ಜೀವಿತದಲ್ಲಿ ಇರುವಂತಹ ಸಮಯದಲ್ಲಿಯೂ ಸಹ ಅತ್ಯುತ್ತಮವಾದಂಥದ್ದು ಮತ್ತು ಅದಕ್ಕಿಂತಲೂ ಸಹ ಉತ್ತಮವಾದಂಥದ್ದನ್ನ ವಿವೇಚಿಸಿ ತಿಳಿದುಕೊಳ್ಳಬೇಕು. See, that principle can be applied in multiple areas of our life. ಆ ನಿಯಮವನ್ನ ನಮ್ಮ ಜೀವಿತದ ಅನೇಕ ಭಾಗಗಳಲ್ಲಿ ನಾವು ಅಳವಡಿಸಿಕೊಳ್ಳಬಹುದು. Lot of young people ask these questions about how they need to spend their time. ಅನೇಕ ಯೌವನಸ್ಥರು
ಅವರು ಹೇಗೆ ತಮ್ಮ ಸಮಯವನ್ನು ಕಳೆಯಬೇಕೆಂಬುದಾಗಿ ಪ್ರಶ್ನೆಯನ್ನು ಕೇಳುತ್ತಾರೆ. For example, some children might say, is it okay to watch a cricket match or a football match for hours together? ಕೆಲವು ಜನರು ಕೇಳುತ್ತಾರೆ, ಅನೇಕ ಗಂಟೆಗಳ ಕಾಲ ಕ್ರಿಕೆಟ್ ಮ್ಯಾಚ್ ಅನ್ನಾಗಲಿ ಫುಟ್ಬಾಲ್ ಮ್ಯಾಚ್ ಅನ್ನಾಗಲಿ ನೋಡುವಂತದ್ದು ಸರಿನಾ? Now, if you learn to distinguish between good and excellent, you will learn how to redeem your time. ಒಳ್ಳೆಯದನ್ನ ಮತ್ತು ಅತ್ಯುತ್ತಮವಾದದ್ದನ್ನ ನೀವು ವಿವೇಚಿಸಿ ಅದರಲ್ಲಿರುವಂತ ವ್ಯತ್ಯಾಸವನ್ನು ನೀವು ತಿಳ್ಕೊಳ್ಳುವಾಗ ನಿಮ್ಮ ಸಮಯವನ್ನು ನೀವು ಹೇಗೆ ಬಿಡುಗಡೆ ಮಾಡ್ಲಿಕ್ಕೆ ಸಾಧ್ಯ ಎಂಬುದಾಗಿ ನಿಮಗೆ ತಿಳಿಯುತ್ತದೆ. You would want to learn to have a discernment such that you can use more of your time, more of your effort and energy for the things of God. ನೀವು ಈ ವಿಷಯಗಳನ್ನ ವಿವೇಚಿಸಿ ತಿಳಿದುಕೊಳ್ಳುವಾಗ ನಿಮ್ಮ ಇಚ್ಛಾದಂತಹ ಸಮಯವನ್ನ, ನಿಮ್ಮ ಇಚ್ಛಾದಂತಹ ಶಕ್ತಿಯನ್ನ ದೇವರಿಗೋಸ್ಕರವಾಗಿ ಉಪಯೋಗಿಸುವುದಕ್ಕೆ ಇಷ್ಟಪಡುತ್ತೀರಿ. The same principle, approve things which are excellent, applies for spiritual matters, your discernment of the things in the scriptures. ದೇವರ ವಾಕ್ಯದಲ್ಲಿರುವಂತಹ ವಿಷಯಗಳಿಗೋಸ್ಕರವಾಗಿ ನಿಮ್ಮ ವಿವೇಕವನ್ನ ನೀವು ಅಳವಡಿಸಿಕೊಂಡು ಅದಕ್ಕೋಸ್ಕರವಾಗಿ ನೀವು ಅದನ್ನು ಸಾಬೀತುಪಡಿಸುತ್ತೀರಿ. It means the kind of ministry that you enjoy from the word of God. ದೇವರ ವಾಕ್ಯದಿಂದ ಇರುವಂತಹ ಸೇವೆಯನ್ನ ನೀವು ಹೆಚ್ಚಾಗಿ ನೀವು ಆನಂದ ಪಡುತ್ತೀರಿ. One brother used to say that when we come together, are you coming to amuse the lambs or to feed the sheep? ನಾವು ಒಟ್ಟಾಗಿ ಸೇರಿ ಬರುವಾಗ ನೀವು ಬರುವಂತದ್ದು ಕೇವಲ ಊಹಾತ್ಮಕವಾಗಿ ಬರುತ್ತೀರೋ ಅಥವಾ ನಿಮ್ಮ ಮಂದೆಗೆ ಮೇಯಿಸುವುದಕ್ಕೋಸ್ಕರವಾಗಿ ಬರುತ್ತೀರೋ ಎಂಬುದಾಗಿ ಒಬ್ಬ ಸಹೋದರರು ಹೇಳಿದರು. Now it is so important that we enjoy the strong meat of the scriptures. ಆದ್ರಿಂದ ನಾವು ದೇವರ ವಾಕ್ಯದಲ್ಲಿರುವಂತಹ ಬಲವಾದಂತಹ ಗಟ್ಟಿಯಾದಂತಹ ಆಹಾರವನ್ನು ಆನಂದಿಸುವುದಕ್ಕೆ ಬರುತ್ತೇವೆ. Paul, writing to the Thessalonians, says, despise not prophesying. ಆದ್ರಿಂದ ಪೌಲನು ಥೆಸಲೋನಿಕದವರಿಗೆ ಬರೆಯುವಂತಹ ಸಮಯದಲ್ಲಿ ಹೇಳುತ್ತಾನೆ, ಪ್ರವಾದನೆಗಳನ್ನ ಅಸಡ್ಡೆ ಮಾಡಬೇಡಿರಿ. Then he goes on to say, prophesying over there is in the larger context of teaching of the word of God. Of course, you had prophets, early assembly had prophets, New Testament prophets. Now we do not have. ಆ ಹಿಂದಿನ ಕಾಲದಲ್ಲಿ ಪ್ರವಾದಿಗಳಿದ್ರು, ಪ್ರವಾದನೆಗಳು ಎಂಬುದಾಗಿ ನಾವು ನೋಡುವಾಗ ದೇವರ ವಾಕ್ಯದ ಉಪದೇಶ ಆ ಒಂದು ಹಳೆಯ ಕಾಲದಲ್ಲಿ ಅಥವಾ ಪ್ರಾರಂಭದ ದಿನಗಳಲ್ಲಿ ಸಭೆಯಲ್ಲಿ ಪ್ರವಾದಿಗಳಿದ್ರು, ಆದ್ರೆ ಈಗ ನಮಗೆ ಇಲ್ಲ. You please turn with me to 1 Thessalonians 5 and verse number 20 and 21. ನಮ್ಮ ಜೊತೆಯಲ್ಲಿ ದಯಮಾಡಿ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 20 ಮತ್ತು 21ನೇ ವಚನಕ್ಕೆ ನಿಮ್ಮ ಗಮನಗಳನ್ನ ತಿರುಗಿಸ್ರಿ. Yes, 1 Thessalonians 5, 20 and 21. 1 ಥೆಸಲೋನಿಕ 5, 20 ಮತ್ತು 21. Despise not prophesying. ಪ್ರವಾದನೆಗಳನ್ನು ಹೀನೈಸಬೇಡಿರಿ. Then he goes on to say, prove all things, hold fast that which is good. ಮುಂದಕ್ಕೆ ಹೇಳ್ತಾ ಇರ್ತಾನೆ, ಆದ್ರೆ ಎಲ್ಲವನ್ನು ಪರಿಶೋಧಿಸಿ ಒಳ್ಳೆಯದನ್ನೇ ಭದ್ರವಾಗಿ ಹಿಡಿದುಕೊಳ್ಳಿರಿ. That same word prove, approve in the Greek is found over here. ಅದೇ ರೀತಿಯಾದಂತಹ ಸಾಬೀತುಪಡಿಸಿರಿ, ಭದ್ರವಾಗಿ ಹಿಡಿದುಕೊಳ್ಳಿರಿ ಎನ್ನುವಂತಹ ಗ್ರೀಕ್ ಪದವು ಇಲ್ಲಿ ಬರೆಯಲ್ಪಟ್ಟಿದೆ. Doikamazo, that is the same word used over here. ಡಯಾಕಮಾಸೋ ಎನ್ನುವಂತ ಅದೇ ಪದವು ಇಲ್ಲಿ ಉಪಯೋಗಿಸಲ್ಪಟ್ಟಿದೆ. When the word of God is preached, when the strong meat from the scripture is provided, are you able to approve it? Are you able to prove all things and then hold on to that which is good? ದೇವರ ವಾಕ್ಯವೆಂಬಂತಹ ಸದೃಢವಾದಂತಹ ಅಥವಾ ಗಟ್ಟಿಯಾದಂತಹ ಆಹಾರವನ್ನು ನಿಮಗೆ ಕೊಡಲ್ಪಟ್ಟಾಗ, ದೇವರ ವಾಕ್ಯವನ್ನು ಸಾರಿದಾಗ ನೀವು ಅದನ್ನು ಕೇಳಿ
ಅದನ್ನ ಬಿಗಿಯಾಗಿ ಹಿಡಿದುಕೊಳ್ಳಿಕ್ಕೆ ನಿಮಗೆ ಸಾಧ್ಯವಾಗುತ್ತಾ ಇದೆಯೋ? Dear ones, there are phrases in the scripture which sound similar but are different. ಪ್ರಿಯರೇ, ದೇವರ ವಾಕ್ಯದಲ್ಲಿರುವಂತಹ ಪದ ಪ್ರಯೋಗಗಳು ಒಂದು ವೇಳೆ ಒಂದೇ ರೀತಿಯಾಗಿ ಕಂಡು ಬರಬಹುದು, ಆದ್ರೆ ಅದರ ಅರ್ಥವು ವಿಭಿನ್ನವಾಗಿರುತ್ತದೆ. And then there are phrases which sound different but mean the same. ಆದ್ರೆ ಕೆಲವು ಪದ ಪ್ರಯೋಗಗಳು ಬೇರೆ ಬೇರೆ ಆಗಿರ್ತವೆ, ಆದ್ರೆ ಅರ್ಥವು ಒಂದೇ ರೀತಿಯಾಗಿರುತ್ತದೆ. For example, the day of the Lord Jesus Christ and the day of Jesus Christ, they are the same. ಕರ್ತನಾದ ಯೇಸು ಕ್ರಿಸ್ತನ ದಿನವು ಮತ್ತು ಯೇಸು ಕ್ರಿಸ್ತನ ದಿನವು ಅವೆರಡು ಸಹ ಒಂದೇ ಆಗಿದೆ. But a phrase like the fullness of time, the fullness of times are very, very different. ಆದ್ರೆ ಆ ಒಂದು ಸಮಯದ ಪರಿಪೂರ್ಣ ಅಥವಾ ಕಾಲದ ಪರಿಪೂರ್ಣ ಎನ್ನುವಂಥದ್ದು ಎರಡು ಸಹ ಬೇರೆ ಬೇರೆ ವಿಭಿನ್ನವಾಗಿದೆ. Now, if you come back to Philippians chapter 1, ಫಿಲಿಪಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯಕ್ಕೆ ನೀವು ಹಿಂದಿರುಗಿ ಬರುವುದಾದ್ರೆ, we read there in verse 10 about that phrase, the day of Christ. 10ನೇ ವಚನದಲ್ಲಿ ಅಲ್ಲಿರುವಂತಹ ಪದ ಪ್ರಯೋಗವನ್ನ ನಾವು ಓದುತ್ತೇವೆ, ಕ್ರಿಸ್ತನು ಬರುವ ದಿನ. Now, there are 4 days largely in the scriptures. Please make a note of this, 4 days. ದೇವರ ವಾಕ್ಯದಲ್ಲಿ 4 ದಿನಗಳನ್ನ ಬಹಳ ಸವಿಸ್ತಾರವಾಗಿ ಬರೆದಿದ್ದಾರೆ. ಅದನ್ನ ದಯಮಾಡಿ ನೀವು ಬರೆದುಕೊಳ್ಳುವುದಾದ್ರೆ ಬರೆದುಕೊಳ್ಳಿ. First, there is man's day. That is today's time when man is the decision maker. Man's day. ಮನುಷ್ಯನ ದಿನ ಮೊದಲನೇದಾಗಿ ಅದು ಈಗಿರುವಂತಹ ದಿನ, ಆದ್ರೆ ಮನುಷ್ಯನು ತಾನೇ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂತಹ ದಿನ. Now, the second day is the day of the Lord Jesus Christ, or the day of Christ. ಮತ್ತು ಎರಡನೇದಾಗಿರುವಂತಹ ದಿನ ಕರ್ತನಾದ ಯೇಸು ಕ್ರಿಸ್ತನ ದಿನ ಅಥವಾ ಕ್ರಿಸ್ತನ ದಿನ. And that is essentially starts with the rapture. For believers, it has the bema throne of judgment and also the marriage of the Lamb. ಅದು ಆ ಸಭೆ ಎತ್ತಲ್ಪಡುವಿಕೆಯ ವಿಷಯದಲ್ಲಿ ಬರೆಯಲ್ಪಡುವಂತದ್ದಾಗಿದೆ. ಅದು ಕರ್ತನ ನ್ಯಾಯಾಸನ ಅಥವಾ ಭೀಮಾ, ಜಡ್ಜ್ಮೆಂಟ್ ಸೀಟ್ ಅಥವಾ ನ್ಯಾಯಾಸನ ಎಂಬುದಾಗಿ ನೋಡುತ್ತೇವೆ. And then you have the day of the Lord, which starts with the tribulation period on earth and continues through the millennium, 1000 years. ಮತ್ತು ಇನ್ನೊಂದು ದಿನ ನೋಡ್ತೇವೆ, ಕರ್ತನ ದಿನ ಎಂಬುದಾಗಿ. ಅದು ಸಂಕಟ ಕಾಲದಿಂದ ಪ್ರಾರಂಭಗೊಂಡು 1000 ವರ್ಷ ಆಳ್ವಿಕೆಯವರೆಗೂ ಸಹ ಮುಂದುವರಿಯುವಂತದ್ದಾಗಿದೆ. And the 4th day is the day of God. That is when God will fold up and burn up this creation, and then we will set foot into everlasting life, eternity. 4ನೇದಾಗಿ ದೇವರ ದಿನ ಎಂಬುದಾಗಿ ನೋಡ್ತೇವೆ. ಆ ದಿನದಲ್ಲಿ ದೇವರು ನ್ಯಾಯ ತೀರ್ಪು ಮಾಡಿ ಇವೆಲ್ಲವನ್ನು ಸಹ ಸುಟ್ಟು ಹಾಕಿ ಹೊಸದನ್ನುಂಟು ಮಾಡುತ್ತಾನೆ. Now, all these things come into approving things that are excellent. That means an ability to discern between good and excellent. ಇದು ಬಹಳ ಅತ್ಯುತ್ತಮವಾದಂತಹ ವಿಷಯವನ್ನು ತಿಳಿಸುವಂತದ್ದಾಗಿದೆ. ಒಳ್ಳೆಯದಕ್ಕೂ ಮತ್ತು ಅತ್ಯದ್ಭುತವಾದಂತಹ ವಿಷಯವನ್ನ ನಾವು ಪರಿಶೋಧಿಸುವುದಕ್ಕಿರುವಂತಹ ಜ್ಞಾನ. Now, I want to move on and give you the 5th way in which we can magnify Christ. ಕ್ರಿಸ್ತನನ್ನು ಘನಪಡಿಸುವಂತ 5ನೇ ವಿಷಯವನ್ನು ನಾನು ನಿಮಗೆ ಕೊಡುತ್ತೇನೆ. Back to chapter 1 and verse 10, Philippians chapter 1 and verse 10. ಫಿಲಿಪಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನ. And we read the next phrase over there, that be sincere, that ye may be sincere. ಮತ್ತು ಅಲ್ಲಿ ನಾವು ನೋಡುವಂತಹ ಪದ ಪ್ರಯೋಗ ಯಥಾರ್ಥವಂತರಾಗಿ. Now, what is that meaning of that word sincere? ಯಥಾರ್ಥತೆ ಅನ್ನುವಂತದರ ಅರ್ಥವೇನು? If you go back to the original writing, you will find that in Greek it says without wax, without wax. ಮೂಲ ಭಾಷೆ ಆದಂತಹ ಗ್ರೀಕ್ ಪದಕ್ಕೆ ಹೋಗುವುದಾದ್ರೆ ಅಲ್ಲಿರುವಂತಹ ಒಂದು ಅರ್ಥ ಮೇಣರಹಿತವಾದದ್ದು.
Now, what does this meaning? Without wax means what? To be sincere. ಮೇಣರಹಿತವಾದದ್ದು ಅಥವಾ ಯಥಾರ್ಥವಾದದ್ದು ಅಂದ್ರೆ ಅರ್ಥವೇನು? Now, in olden days, there were people who used to make these statues and sculptures. ಹಳೆ ಕಾಲದಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಮೂರ್ತಿಗಳನ್ನು ಅಥವಾ ಶಿಲ್ಪಗಳನ್ನು ಮಾಡ್ತಾ ಇದ್ರು. And there is a story told of a man who was making a statue, and as he was chiseling and using his tools, he chipped off the nose of the statue. ಒಂದು ಕಥೆ ಈ ರೀತಿಯಾಗಿ ಹೇಳಲ್ಪಡುವಂತದ್ದಿದೆ. ಒಬ್ಬ ವ್ಯಕ್ತಿ ಈ ರೀತಿಯಾದಂತಹ ಕೆತ್ತನ ಕೆಲಸವನ್ನು ಮಾಡುವಂತಹ ಸಮಯದಲ್ಲಿ ತನ್ನ ಹುಳಿಯಿಂದ ಆತನು ಕೆಚ್ಚುತ್ತಾ ಇರುವಂತಹ ಸಮಯದಲ್ಲಿ ಆ ಒಂದು ಮೂರ್ತಿಯ ಮೂಗನ್ನು ಆತನು ಕೆತ್ತಿ ತೆಗೆದು ಹಾಕಿದನು. And the statue was beautiful, but the nose was flat. ಆ ಮೂರ್ತಿ ಬಹಳ ಸುಂದರವಾಗಿತ್ತು, ಆದ್ರೆ ಅದರ ಮೂಗು ಮಟ್ಟವಾಗಿತ್ತು. So what this man did was he got some wax and he placed it on the nose. ಆ ಮನುಷ್ಯನು ಏನು ಮಾಡಿದನೆಂಬುದಾಗಿ ನೋಡುವಾಗ ಅವನು ಸ್ವಲ್ಪ ಮೇಣವನ್ನು ತೆಗೆದುಕೊಂಡು ಮೂಗಿನ ಸ್ಥಳದಲ್ಲಿ ಆತನಿಟ್ಟನು. And the color of the wax was the same as the color of the statue. ಆ ಒಂದು ಮೂರ್ತಿಯ ಬಣ್ಣವೇ ಆ ಮೂಗಿಗೂ ಬಂತು. And a rich man came and bought that statue. ಐಶ್ವರ್ಯವಂತನು ಬಂದು ಆ ಒಂದು ಮೂರ್ತಿಯನ್ನು ಕೊಂಡುಕೊಳ್ಳುತ್ತಾನೆ. And he brought it home and put it in his garden outside. He had a big garden. He put that statue there. ಅವನ ಮನೆಯ ಹಿಂದೆ ಇರುವಂತಹ ದೊಡ್ಡ ತೋಟದಲ್ಲಿ ಈ ಮೂರ್ತಿಯನ್ನು ಇಡ್ತಾನೆ. And in the afternoon, when the sun was up, he realized that the nose of the was leaking. ಆ ಸಮಯದಲ್ಲಿ ಮಧ್ಯಾಹ್ನ ಸೂರ್ಯನ ಒಂದು ಬಿಸಿಲು ಶಾಖ ಬಹಳ ಇರುವಂತಹ ಸಮಯದಲ್ಲಿ ಆ ಮೂಗಿನಿಂದ ಸೋರ್ತಾ ಇದೆ. And he then realized that that was wax that was put on the nose. ಆಗ ಅವನಿಗೆ ಗೊತ್ತಾಯ್ತು ಅದು ಮೇಣ, ಆ ಒಂದು ಮೇಣವನ್ನ ಆ ಮೂಗಿಗೆ ಇಟ್ಟಿದ್ದಾರೆ. Dear ones, let me ask you this question. If you want to magnify Christ in your lives, let us remember this principle that we need to make sure that there is no wax in our life. ನನ್ನ ಪ್ರಿಯರೇ, ಈ ಒಂದು ಪ್ರಶ್ನೆಯನ್ನು ನಿಮಗೆ ನಾನು ಈ ಸಂಜೆ ವೇಳೆಯಲ್ಲಿ ಕೇಳಲಿಕ್ಕೆ ಇಷ್ಟಪಡುವಂತವನಾಗಿದ್ದೇನೆ. ನಮ್ಮ ಜೀವಿತದ ಮುಖಾಂತರವಾಗಿ ಯಥಾರ್ಥವಾಗಿ ಕ್ರಿಸ್ತನನ್ನ ನಾವು ಘನಪಡಿಸಬೇಕಾದ್ರೆ ಯಾವುದೇ ರೀತಿಯಾದಂತಹ ಆ ಒಂದು ಮೇಣವಿಲ್ಲದೆ ಇರುವಂತಹ ಜೀವಿತವನ್ನು ಜೀವಿಸಬೇಕು. Now, is it not the truth that many times on a meeting day or on a Sunday, many of the believers put wax and come as if they have been in God's presence? ಅನೇಕ ಸಾರಿ ಅನೇಕ ವಿಶ್ವಾಸಿಗಳು ಭಾನುವಾರದ ಮುಂಚಾನೆ ವೇಳೆಯಲ್ಲಿ ಬಹಳ ಪರಿಶುದ್ಧರಾದಂತಹ ವಿಶ್ವಾಸಿಗಳು ಎಂಬಂತಹ ರೀತಿಯಲ್ಲಿ ಅವರು ಮೇಣವನ್ನು ಇಟ್ಟುಕೊಂಡು ಅವರು ಬರುವುದಿಲ್ಲವಾ? God is looking at our intents. Remember this principle. I am telling you this. It is very important. God is more concerned about the motives of our heart. ದೇವರು ನಮ್ಮ ಉದ್ದೇಶಗಳ ಕುರಿತಾಗಿ, ನಮ್ಮ ಹೃದಯದಲ್ಲಿರುವಂತಹ ಉದ್ದೇಶಗಳ ಕುರಿತಾಗಿ ಬಹಳ ಕಾಳಜಿ ಉಳ್ಳವನಾಗಿದ್ದಾನೆ. ಇದನ್ನು ನೀವು ನೆನಪಲ್ಲಿಟ್ಕೊಂಡ್ರಿ. That's why he looked for a man after his own heart. That was David. He is interested in the motives and intents of our hearts. ಆದ್ರಿಂದ ದೇವರು ತನ್ನ ಹೃದಯಕ್ಕೆ ಒಪ್ಪುವಂತ ಮನುಷ್ಯನನ್ನು ಹುಡುಕುತ್ತಾ ಇದ್ದಾನೆ. ಅವನು ದಾವೀದನು ತಾನೇ ಆಗಿದ್ದಾನೆ. ಅವನ ಉದ್ದೇಶ ಮತ್ತು ಅವನ ಒಂದು ಆಲೋಚನೆಗಳನ್ನ ದೇವರು ಹುಡುಕಿದ್ದಾನೆ. Let us not be hypocrites in our spiritual lives if we want to magnify Christ. ನಾವು ಕ್ರಿಸ್ತನನ್ನು ಘನಪಡಿಸಬೇಕಾದ್ರೆ ನಾವು ಕಪಟಿಗಳಾಗಿರಬಾರದು. Let our lives be an open book that people can read through. ನಮ್ಮ ಜೀವಿತವು ಒಂದು ತೆರೆದ ಪುಸ್ತಕವಾಗಿರಲಿ, ಜನರು ಆ ಪುಸ್ತಕದಿಂದ ಓದಲಿಕ್ಕೆ ಸಾಧ್ಯವಾಗ್ತದೆ. Now let us move on. I am conscious of the time and I want to look at one more aspect in which we can magnify Christ in our lives. ಮತ್ತೊಂದು ವಿಷಯವನ್ನು ನಾವು ನೋಡಿಕೊಳ್ಳೋಣ. ನಾನು ಸಮಯದ ಕುರಿತಾಗಿ ಬಹಳ ಜವಾಬ್ದಾರಿ ಉಳ್ಳವನಾಗಿದ್ದೇನೆ.
ನಾವು ಮತ್ತೊಂದು ವಿಷಯದಲ್ಲಿ ನಮ್ಮ ಜೀವಿತದ ಮುಖಾಂತರವಾಗಿ ಕ್ರಿಸ್ತನನ್ನು ಹೇಗೆ ಘನಪಡಿಸಲಿಕ್ಕೆ ಸಾಧ್ಯ ಎಂಬುದಾಗಿ ನೋಡೋಣ. Let us come back again to chapter 1 and verse 10 and the last part of verse 10. ಮತ್ತೆ 1ನೇ ಅಧ್ಯಾಯ 10ನೇ ವಚನಕ್ಕೆ ಬರೋಣ. 10ನೇ ವಚನದ ಕೊನೆಯ ಭಾಗ. It says, without offense until the day of Christ. Without offense. ನೀವು ವಿವೇಚಿಸರಾಗಿರಬೇಕೆಂತಲೂ ಕ್ರಿಸ್ತನು ಬರುವ ದಿನದಲ್ಲಿ ನೀವು. Now what does that word mean, without offense? ಯಾವುದೇ ರೀತಿಯಾದಂತಹ ಇರದೇ ಇರುವಂತದ್ದು ಎಂಬುದಾಗಿರುವಂತದರ ಅರ್ಥವೇನು? It means that your life should not become a stumbling block for others. ಅದರ ಅರ್ಥವೇನೆಂದ್ರೆ ನಿಮ್ಮ ಜೀವಿತಗಳು ಇತರರಿಗೆ ಒಂದು ಅಡ್ಡಿಯಾಗಿರಬಾರದು ಅಥವಾ ಅಡೆತಡೆಯಾಗಿರಬಾರದು. You know, sometimes you find that a small stone came road, a small stone, we suddenly it's not big, we don't see it, but it's small, we walk, we stumble and we fall. ಕೆಲವು ಸಾರಿ ನಾವು ನೋಡ್ತೇವೆ ಒಂದು ಚಿಕ್ಕ ಕಲ್ಲು, ವೇಳೆ ದೊಡ್ಡದಾಗಿರ್ಬೋದು ಚಿಕ್ಕದಾಗಿರ್ಬೋದು, ಆ ಚಿಕ್ಕ ಕಲ್ಲಿಗೆ ನಾವು ಎಡವಿ ನಾವು ಬೀಳುವಂತರಾಗಿರ್ತೇವೆ. In other words, it means that without offense means your life should be blameless in front of others. ಮತ್ತೊಂದು ಮಾತಿನಲ್ಲಿ ಯಾವುದೇ ರೀತಿಯಾದಂತಹ ಆ ಒಂದು ವಿಷಯಗಳಿರಬಾರದು ಎಂಬುದಾಗಿ ನೋಡುವಂತಹ ಸಮಯದಲ್ಲಿ ನಿಮ್ಮ ಜೀವಿತಗಳು ದೇವರ ದೃಷ್ಟಿಯಲ್ಲಿ ಸ್ಪಷ್ಟವಾಗಿರಬೇಕು. Now, dear ones, especially I'm talking to people maybe who are elders, who are shepherds, who are full-time servants, who are teachers. Our lives are being watched by multiple other people. ನನ್ನ ಪ್ರಿಯರೇ, ನಾವು ಒಂದು ವೇಳೆ ನಾನು ಸಭಾ ಹಿರಿಯರೊಟ್ಟಿಗೆ, ಸುವಾರ್ತೆಯರೊಟ್ಟಿಗೆ, ಕುರುಬರೊಟ್ಟಿಗೆ, ಸಭಾ ಸೇವಕರೊಟ್ಟಿಗೆ, ಜವಾಬ್ದಾರಿಯುಳ್ಳಂತ ಜನರೊಟ್ಟಿಗೆ ನಾನು ಮಾತನಾಡ್ತಾ ಇದ್ದೇನೆ. ಆ ಜನರು ನಮ್ಮ ಜೀವಿತಗಳನ್ನ, ಅನೇಕ ಜನರು ನಮ್ಮ ಜೀವಿತಗಳನ್ನ ಓದುವಂತವರಾಗಿದ್ದಾರೆ. You know, the decisions we take, the life we lead, the things we do and spend time with, others observe. ನಾವು ಮಾಡುವಂತಹ ವಿಷಯಗಳು, ನಾವು ಹೇಳುವಂತಹ ವಿಷಯಗಳು, ನಾವು ಯಾವುದರಲ್ಲಿ ಹೆಚ್ಚಾದಂತ ಸಮಯವನ್ನು ಕಳೆಯುತ್ತಾ ಇದ್ದೇವೆ ಎಂಬುದಾಗಿರುವಂತಹ ವಿಷಯಗಳನ್ನ ಅನೇಕ ಜನರು ಗಮನಿಸುತ್ತಾರೆ. Therefore, we are told many times, we are told to be good examples to the people around us. ಆದ್ರಿಂದ ಅನೇಕ ಸಾರಿ ನಮ್ಮ ಸುತ್ತಲಿರುವಂತಹ ಜನರಿಗೆ ಒಂದು ಉತ್ತಮವಾದಂತಹ ಮಾದರಿಯನ್ನು ನೀಡಬೇಕೆಂಬುದಾಗಿ ನಾವು ನೋಡುತ್ತೇವೆ. Dear ones, are you or your families becoming a stumbling block to the believers around you? Are you careful about your life? ನನ್ನ ಪ್ರಿಯರೇ, ನಿಮ್ಮ ಸುತ್ತಲಿರುವಂತ ಅನೇಕ ಜನರಿಗೆ ನೀವು ಅಡ್ಡಿ ಆಗ್ತಾ ಇದ್ದೀರೋ ಅಥವಾ ನಿಮ್ಮ ಜೀವಿತದಲ್ಲಿ ನೀವು ಎಚ್ಚರಿಕೆಯುಳ್ಳವರಾಗಿದ್ದೀರೋ? Or are we good examples to the people around? ಅಥವಾ ನಮ್ಮ ಸುತ್ತಲಿರುವಂತಹ ಜನರಿಗೆ ಒಂದು ಉತ್ತಮವಾದಂತಹ ಮಾದರಿಯಾಗಿದ್ದೇವೆಯೋ? Now I would like you to look at 2 verses from the Old Testament. ಹಳೆಯ ಒಡಂಬಡಿಕೆಯಿಂದ ಕೆಲ ವಚನಗಳನ್ನು ನೋಡಬೇಕೆಂಬುದಾಗಿ ನಾನು ನಿಮ್ಮನ್ನು ಕೇಳಿಕೊಳ್ಳುವಂತವನಾಗಿದ್ದೇನೆ. 1 Kings chapter 9 and verse 26. 1 ಅರಸುಗಳು 9ನೇ ಅಧ್ಯಾಯ 26ನೇ ವಚನ. 1 Kings chapter 9 and verse 26, it reads like this. 1 ಅರಸುಗಳು 9ನೇ ಅಧ್ಯಾಯದ 26ನೇ ವಚನದಲ್ಲಿ ಈ ರೀತಿಯಾಗಿ ಇದು ಓದುತ್ತದೆ. And King Solomon made a navy of ships in Ezion Geber, which is beside Eloth, on the shore of the Red Sea, in the land of Edom. ಇದಲ್ಲದೆ ಅರಸನಾದ ಸೊಲೊಮೋನನು ಏದೋಮ್ ದೇಶದಲ್ಲಿ ಎಲೋತಿನ ಹತ್ತಿರ ಕೆಂಪು ಸಮುದ್ರದ ತೀರದಲ್ಲಿರುವ ಎಜ್ಯೋನ್ಗೆಬರ್ನಲ್ಲಿ ಹಡಗುಗಳನ್ನು ಕಟ್ಟಿಸಿದನು. All we read is that Solomon made a navy of ships over there. ನಾವು ಓದುವಂತದ್ದಿಷ್ಟೇ, ಸೊಲೊಮೋನನು ನೌಕಾದಳಗಳನ್ನು ಅಥವಾ ಹಡಗುಗಳನ್ನು ಕಟ್ಟಿಸಿದನು.
Now, if you look in the map that is, near the Red Sea on the side of Saudi Arabia, ನಾವೀಗ ಅದು ಭೂಪಟದಲ್ಲಿ ನೋಡುವುದಾದ್ರೆ ಅದು ಕೆಂಪು ಸಮುದ್ರದ ಬಳಿಯಲ್ಲಿ ಸೌದಿ ಅರೇಬಿಯಾವಾದ ಸ್ಥಾನದಲ್ಲಿದೆ. now come to another verse, 1 Kings chapter 22 and verse 48. ಮತ್ತೊಂದು ವಚನಕ್ಕೆ ನೀವು ಬನ್ರಿ, ಒಂದು ಅರಸುಗಳು ಚಾಪ್ಟರ್ 22 verse 48. 22ನೇ ಅಧ್ಯಾಯ verse 48. Yes, brother. ಒಂದು ಅರಸು 22ನೇ ಅಧ್ಯಾಯದ 48ನೇ ವಚನಕ್ಕೆ ಬನ್ರಿ. Yes, 1 Kings 22:48. Jehoshaphat made ships of Tarshish to go to Ophir for gold, but they went not, for the ships were broken at Ezion Geber. ಇದಲ್ಲದೆ ಯೆಹೋಷಾಫಾಟನು ಓಫೀರ್ನಿಂದ ಬಂಗಾರ ತರುವುದಕ್ಕಾಗಿ ತಾರ್ಷೀಷ್ ಹಡಗುಗಳನ್ನು ಮಾಡಿಸಿದನು. ಆಗ Solomon would have never realized that his action would one day result in Jehoshaphat also building ships in Ezion Geber. ಈಜೋನ್ ಗಿಬರ್ನಲ್ಲಿ ಯೆಹೋಷಾಫಾಟನು ಸಹ ಹಡಗುಗಳನ್ನು ಕಟ್ಟುತ್ತಾನೆಂಬುದಾಗಿ ಸೊಲೊಮೋನನು ಎಂದಿಗೂ ಸಹ ತಿಳಿದುಕೊಂಡಿರಲಿಲ್ಲ. You go back and read about Jehoshaphat. He wanted to have an unequal and do business with an ungodly king, and that's why he wanted to build ships. ನಾವು ಹಿಂದಕ್ಕೆ ಹೋಗಿ ಓದುವಂತ ಸಮಯದಲ್ಲಿ ಅರ್ಥವಾಗ್ತದೆ, ಆ ಒಂದು ಅಭಕ್ತರಾದಂತ ಭಕ್ತಿಹೀನರಾದಂತ ಅರಸರೊಟ್ಟಿಗೆ ಈ ಬಂಗಾರ ತರುವುದಕ್ಕೆ ಹೋಗಿ ಆತನ ವ್ಯಾಪಾರ ಮಾಡುತ್ತಾನೆಂಬುದಾಗಿ ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ಸೊಲೊಮೋನ ಸಹ ಮಾಡಿದನು. And the last thing written about Jehoshaphat is that his works were destroyed. One second, please, brother. The last thing mentioned about Jehoshaphat is that his works were destroyed. ಕೊನೆಯ ಸಂಗತಿ ಯೆಹೋಷಾಫಾಟನ ಕುರಿತಾಗಿ ಬರೆದದ್ದೇನೆಂದ್ರೆ ಅವನ ಕಾರ್ಯಗಳು ನಾಶ ಮಾಡಲ್ಪಟ್ಟವು. Dear ones, our actions have an impact on the people around us. ನನ್ನ ಪ್ರಿಯರೇ, ನಮ್ಮ ಸುತ್ತಲಿರುವಂತಹ ಜನರ ಮೇಲೆ ನಮ್ಮ ಕೃತ್ಯಗಳು ಪ್ರಭಾವವನ್ನು ಬೀರುವಂತವಾಗಿರುತ್ತವೆ. Can we look at one verse from 1 Peter chapter 5 and verse 3? 1 ಪೇತ್ರ 5ನೇ ಅಧ್ಯಾಯ 3ನೇ ವಚನದಲ್ಲಿ ಒಂದು ವಚನವನ್ನು ನಾವು ನೋಡಿಕೊಳ್ಳೋಣ. 1 Peter 5:3 says, neither as being lords over God's heritage, but being examples to the flock. ದೇವರು ನಿಮ್ಮ ವಶದಲ್ಲಿಟ್ಟಿರುವ ಸಭೆಗಳ ಮೇಲೆ ದೊರೆತನ ಮಾಡುವವರಂತೆ ನಡೆಯದೆ ಮಂದಿಗೆ ಮಾದರಿಯಾಗಿಯೇ ನಡೆದುಕೊಳ್ಳಿರಿ. Dear ones, again I bring before you, our lives need to be examples. Here the context is that the shepherds, the people who lead the flock, need to be examples. ನನ್ನ ಪ್ರಿಯರೇ, ಮತ್ತೊಂದು ಸಾರಿ ನಿಮಗೆ ಹೇಳುವಂತಹ ವಿಷಯವೇನೆಂದ್ರೆ ನಾವು ಮಾದರಿಯಾಗಿರಬೇಕು. ಸಭೆಯನ್ನು ನಡೆಸುವಂತವರು ಮಂದೆಗೆ ಮಾದರಿಯಾಗಿ ನಡೆದುಕೊಳ್ಳಬೇಕು. Can we say, like Apostle Paul said, be ye followers of me even as I am of Christ? ಅಪೊಸ್ತಲನಾದ ಪೌಲನು, ನಾನು ಕ್ರಿಸ್ತನನ್ನು ಹಿಂಬಾಲಿಸುವಂತೆ ನೀವು ಸಹ ನನ್ನನ್ನು ಹಿಂಬಾಲಿಸಿರೆಂಬುದಾಗಿ ನಮಗೆ ಹೇಳಲಿಕ್ಕೆ ಸಾಧ್ಯವಾಗುತ್ತದೋ? Dear ones, we have been reading that profound phrase from Philippians chapter 1 verse 10, where we read about the fact that we should be without offense. ನನ್ನ ಪ್ರಿಯರೇ, ಫಿಲಿಪಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 10ನೇ ವಚನದಲ್ಲಿ ನಾವು ಓದಿದ ಹಾಗೆ ಯಾರಿಗೂ ಕೂಡ ನಾವು ಅಡ್ಡಿ ಉಂಟು ಮಾಡಬಾರದೆಂಬುದಾಗಿ ನಾವು ಜೀವಿಸ್ತೇವೆಯೋ? Now, even I want to stress the point that we need to be examples even if we are young. You remember Paul wrote to Timothy and said that be thou an example to the people around. Don't let people despise your youth.
ನನ್ನ ಪ್ರಿಯರೇ, ನಾವು ಯೌವನಸ್ಥರಾಗಿದ್ದಾರು ಅಥವಾ ಚಿಕ್ಕವರಾಗಿದ್ದರೂ ಸಹ ಪೌಲನು ಯೌವನಸ್ಥನಾದ ತಿಮೋಥನಿಗೆ ಹೇಳುತ್ತಾನೆ, ನೀನೇ ಮಂದೆಗೆ ಮಾದರಿಯಾಗಿರು, ಯಾರು Let ಸಹ us- ನಿನ್ನನ್ನು ಅಲ್ಲಗಳೆಯಬಾರದು ಅಥವಾ ಹೀನೈಸಬಾರದು. Let us look at that verse from 1 Timothy chapter 4 and verse 12. ಅದನ್ನ ಮೊದಲನೇ ತಿಮೋಥಿ 4ನೇ ಅಧ್ಯಾಯದ 1ನೇ ವಚನದಲ್ಲಿ ನಾವು ಓದಿಕೊಳ್ಳೋಣ. Yes, 1 Timothy chapter 4 and verse 12. 1 ತಿಮೋಥಿ 4ನೇ ಅಧ್ಯಾಯ 12ನೇ ವಚನ. Paul says, let no man despise thy youth, but be thou an example, a tupos, an example of the believers. And he talks about 6 different areas. ಯೌವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ ನಂಬುವವರಿಗೆ ನೀನೇ ಮಾದರಿಯಾಗಿರುವುದಾಗಿ 12 ವಿಷಯಗಳನ್ನು ಹೇಳುತ್ತಾನೆ. He says, first, in your word, that is your ability to speak. Be careful, young believers. If I'm talking to you tonight, and older ones also, be careful about your tongue. ಮೊದಲನೇದಾಗಿ ನುಡಿ. ನನ್ನ ಪ್ರಿಯರೇ, ನಾನು ಒಂದು ವೇಳೆ ಯೌವನಸ್ಥರಿಗೆ ಮಾತನಾಡುತ್ತಾ ಇರುವುದಾದ್ರೆ ಈ ರಾತ್ರಿ ವೇಳೆಯಲ್ಲಿ ನೀವು ನಿಮ್ಮ ಮಾತಿನ ಕುರಿತಾಗಿ ಎಚ್ಚರಿಕೆ ಉಳ್ಳವರಾಗಿ, ಒಂದು ವೇಳೆ Yes. ವಯಸ್ಸಾದಂತವರೊಟ್ಟಿಗೆ ಮಾತನಾಡುತ್ತಾ ಇದ್ದರೆ ನಿಮ್ಮ ಮಾತಿನಲ್ಲಿ ನಿಮ್ಮ ನಾಲಿಗೆ ಕುರಿತಾಗಿ ಎಚ್ಚರಿಕೆಯಾಗಿರ್ರಿ. Secondly, he says, in your conversation, which is your overall behavior. ಮತ್ತು ಎರಡನೇದಾಗಿ ನಿಮ್ಮ ನುಡಿಯಲ್ಲಿ, ನಿನ್ನೆಲ್ಲಾ ರೀತಿಯಾದಂತಹ ನಡವಳಿಕೆಯಲ್ಲಿ. Yes, your overall life, whether in office or in college or at home, be careful about your conduct. ನಿನ್ನ ನಡತೆ ಕುರಿತಾಗಿ, ನಿನ್ನ ಕಾಲೇಜಿನಲ್ಲಿ ಆಗಿರ್ಬೋದು, ನಿನ್ನ ಸ್ಕೂಲ್ನಲ್ಲಿ ಆಗಿರ್ಬೋದು, ಕೆಲಸದ ಸ್ಥಳದಲ್ಲಿ ಆಗಿರ್ಬೋದು, ಎಲ್ಲೇ ಆಗಿದ್ರು ಸಹ ನಿನ್ನ ನಡೆಯ ಕುರಿತಾಗಿ ಎಚ್ಚರಿಕೆಯಾಗಿರು. Then he says, be an example in charity, in love. ಮತ್ತೆ ಎರಡನೇದಾಗಿ ಪ್ರೀತಿಯ ಕುರಿತಾಗಿ ಎಚ್ಚರಿಕೆಯಾಗಿರು. And then he says in spirit, some translations don't have that, but otherwise in the KJV it says in spirit, in your atma. ಮತ್ತು ಇನ್ನು ಮುಂದಿನದನ್ನು ನೋಡ್ತೇವೆ, ನಿನ್ನ ಆತ್ಮದಲ್ಲಿ ನೀನು ಎಚ್ಚರಿಕೆಯಾಗಿರು. Which actually means that show to the world that you are enthusiastic and serious about your Christian life. ನಿನ್ನ ಕ್ರಿಸ್ತಿಯ ಜೀವಿತದಲ್ಲಿ ನೀನು ಆಸಕ್ತಿ ಉಳ್ಳಂತವನು ಮತ್ತು ಬಹಳ ಎಚ್ಚರಿಕೆ ಉಳ್ಳಂತವನೆಂಬುದಾಗಿ, ಗಾಂಭೀರ್ಯ ಉಳ್ಳಂತವನೆಂಬುದಾಗಿ ನಿನ್ನ ಜೀವಿತದ ಮುಖಾಂತರವಾಗಿ ತೋರಿಸು. Then he goes on to say, in faith, that means have a faithful life, Timothy. Be an example in your faithfulness. ಮತ್ತು ನಂಬಿಕೆಯ ಜೀವಿತದಲ್ಲಿ, ತಿಮೋಥಿಯನೇ, ನಿನ್ನ ನಂಬಿಕೆಯ ಜೀವಿತದಲ್ಲಿ ನೀನು ನಂಬಿಗಸ್ತಿಕನಾಗಿರು ಅಥವಾ ಅದರಲ್ಲಿ ಎಚ್ಚರಿಕೆಯಾಗಿರು, ಮಾದರಿಯಾಗಿರು. And lastly, he says in purity, in a holy life. Yesterday also we looked at it. In your holy life, in your purity, make sure you are an example. ಮತ್ತು ಕೊನೆಯದಾಗಿ ಶುದ್ಧತ್ವ. ನಿನ್ನೆ ದಿವಸ ಸಹ ನಾವು ನೋಡ್ತಾ ಬಂದೆವು, ಶುಚಿಯಲ್ಲಿ, ಶುದ್ಧತ್ವದಲ್ಲಿ, ಪರಿಶುದ್ಧತೆಯಲ್ಲಿ ನೀನೇ ಮಾದರಿಯಾಗಿರು. Now let us come back to Philippians chapter number 1. ಫಿಲಿಪಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯಕ್ಕೆ ನಾವು ಹಿಂದಿರುಗಿ ಬರೋಣ. We have looked at 6 ways in which we can magnify Christ in our lives. ನಮ್ಮ ಜೀವಿತದಲ್ಲಿ ಕ್ರಿಸ್ತನನ್ನು ಘನಪಡಿಸುವಂತಹ 6 ವಿಧಾನಗಳನ್ನ ನಾವು ನೋಡ್ತಾ ಬಂದಿದ್ದೇವೆ. For tonight, I want to give you the 7th and possibly end with this tonight. ಕೊನೆಯದಾಗಿ ಅಥವಾ ಒಂದು ವೇಳೆ 7ನೇದಾಗಿ ನಾನು ಈ ಒಂದು ಅಂಶ ನಿಮಗೆ ಕೊಡ್ತೇನೆ. ಸಾಧ್ಯವಾದ್ರೆ ಈ ಒಂದು ಅಂಶದೊಟ್ಟಿಗೆ ರಾತ್ರಿಯಲ್ಲಿ ನಾನು ಮುಗಿಸ್ತೇನೆ. The 7th way in which we can magnify Christ in our lives is by having a fruitful life. And we find that in verse 11. ಮತ್ತು 7ನೇದಾಗಿ ನಮ್ಮ ಜೀವಿತದಲ್ಲಿ ಕ್ರಿಸ್ತನನ್ನು ಮಹಿಮೆ ಪಡಿಸುವಂತಹ ಒಂದು ವಿಷಯ ಅಥವಾ ಜೀವಿತ, ಫಲದಾಯಕವಾದಂತಹ ಜೀವಿತ, ಅದನ್ನ ನಾವು 7ನೇ ವಚನದಲ್ಲಿ ನೋಡ್ತೇವೆ. Now look at verse 11. It says, being filled with the fruits of righteousness
which are by Jesus Christ unto the glory and praise of God. ಮತ್ತು 11ನೇ ವಚನದಲ್ಲಿ ನಾವು ನೋಡುವಂತಹ ಸಮಯದಲ್ಲಿ ಯೇಸು ಕ್ರಿಸ್ತನ ಮೂಲಕವಾಗಿರುವ ಸುನೀತಿ ಎಂಬ ಫಲದಿಂದ ತುಂಬಿದವರಾಗಿಯೂ ಕಾಣಿಸಿಕೊಂಡು ದೇವರಿಗೆ ಘನತೆಯನ್ನು ಸ್ತೋತ್ರವನ್ನು ತರಬೇಕೆಂತಲೂ ಬೇಡಿಕೊಳ್ಳುತ್ತೇನೆ. Dear ones, I want to ask you this question. If you really are serious about magnifying Christ, that means we read yesterday, right? To make the insignificant Christ big in the eyes of the world, you need a fruitful life. ನನ್ನ ಪ್ರಿಯರೇ, ನಿಜವಾಗಿಯೂ ಕೂಡ ನಿಮ್ಮ ಜೀವಿತದಲ್ಲಿ ಕ್ರಿಸ್ತನನ್ನು ಘನಪಡಿಸಲೇಬೇಕೆಂಬಂತಹ ಒಂದು ಗಾಂಭೀರ್ಯವಾದಂತಹ ಜೀವಿತ ನಿಮ್ಮಲ್ಲಿರುವುದಾದ್ರೆ, ನಿನ್ನೆ ದಿನ ಹೇಳಿದ ಹಾಗೆ ಯಾವುದೇ ರೀತಿಯಾದಂತಹ ಗುರುತಿಗೆ ಇಲ್ಲದೆ ಇರುವಂತಹ ಬಹಳ ಸೂಕ್ಷ್ಮವಾಗಿ ಕಾಣುವಂತಹ ಕ್ರಿಸ್ತನನ್ನ ಇತರರಿಗೆ ಬಹಳ ಘನಪಡಿಸಿ ತೋರಿಸಬೇಕಾದ್ರೆ ನಿಮ್ಮ ಜೀವಿತದಲ್ಲಿ ಫಲಭರಿತರಾಗಿರಬೇಕು. Dear ones, fruit bearing is a natural progression which should be seen in every believer, every true born again child of God. ನನ್ನ ಪ್ರಿಯರೇ, ಪ್ರತಿಯೊಬ್ಬ ವಿಶ್ವಾಸಿಯಲ್ಲಿಯೂ, ಹೊಸದಾಗಿ ಹುಟ್ಟಿದಂತಹ ಪ್ರತಿಯೊಬ್ಬ ವಿಶ್ವಾಸಿಯಲ್ಲಿ ಸಹ ಫಲಭರಿತವಾಗುವಂಥದ್ದು, ಫಲ ಫಲಿಸುವಂತದ್ದೆಂಬಂತಹ ವಿಷಯ ಸ್ವಾಭಾವಿಕವಾಗಿ ಎಲ್ಲರಲ್ಲಿ ಸಹ ಕಂಡು ಬರಲೇಬೇಕು. See, it is like this. Supposing you plant a mango tree in your house, you expect and you look forward to the fruit at some point in time. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಮಾವಿನ ಗಿಡವನ್ನು ನೀವು ನೆಡುವುದಾದ್ರೆ ಒಂದಲ್ಲ ಒಂದು ದಿನ ಮಾವಿನ ಹಣ್ಣನ್ನ ನೀವು ಅಪೇಕ್ಷಿಸ್ತೀರಿ. We are told about in John 15 about being fruitful. ಯೋಹಾನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ನಾವು ಹೇಳಲ್ಪಟ್ಟಿದ್ದೇವೆ, ನೀವು ಫಲಭರಿತರಾಗಿರಿ. And we are taught that simple but profound lesson of abiding in the vine. ಅದು ಒಂದು ವೇಳೆ ಸರಳವಾಗಿರ್ಬೋದು ಅಥವಾ ಆದ್ರೆ ಬಹಳ ಮಹತ್ವಪೂರ್ಣವಾದಂತಹ ವಿಷಯ ನಮಗೆ ಹೇಳಲ್ಪಟ್ಟಿದೆ, ನೀವು ದ್ರಾಕ್ಷಾ ಬಳ್ಳಿಯಲ್ಲಿ ನೆಲೆಗೊಂಡಿರಿ. It is so important for us to abide in our Lord Jesus Christ if we want to have fruitful lives. ನಿಮ್ಮ ಜೀವಿತದಲ್ಲಿ ಫಲದಾಯಕವಾದಂತಹ ಜೀವಿತ ಇರಬೇಕಾದ್ರೆ ನೀವು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನೆಲೆಗೊಂಡಿರಲೇಬೇಕು. You know, we read in John 15 and verse 2 that he purgeth it that it may bring forth more fruit. He purgeth it. ಯೋಹಾನ ಸುವಾರ್ತೆ 15ನೇ ಅಧ್ಯಾಯದ 2ನೇ ವಚನದಲ್ಲಿ ನಾವು ನೋಡುತ್ತೇವೆ, ಫಲ ಕೊಡುವಂತ ಪ್ರತಿಯೊಂದು ಕೊಂಬೆಯನ್ನು ಸಹ ಆತನು ಶುದ್ಧೀಕರಿಸುತ್ತಾನೆ. You know, sometimes we need purging, we need cutting so that we become more fruitful. ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ಕತ್ತರಿಸುವಂತದ್ದು, ಶುದ್ಧೀಕರಿಸುವಂತದ್ದು ಅವಶ್ಯವಿದೆ. ಯಾಕೆಂದ್ರೆ ಅದರಿಂದ ನಾವು ಹೆಚ್ಚಾದಂತ ಫಲವನ್ನು ಫಲಿಸಲಿಕ್ಕೆ ಸಾಧ್ಯವಾಗ್ತದೆ. You know, God puts us through trials, through persecutions. You know, in Philippians we read of Paul who was in prison in persecution. ದೇವರು ನಮಗೆ ಕೆಲವು ಸಾರಿ ಪರಿಶೋಧನೆಗಳನ್ನ, ಹಿಂಸೆಗಳನ್ನ ತರುವಂತವನಾಗಿದ್ದಾನೆ. ಫಿಲಿಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ ಫಿಲಿಪಿ ಪಟ್ಟಣದಲ್ಲಿ ಪೌಲನು ಹಿಂಸೆಗೊಳಗಾದನು, ಆತನು ಪರಿಶೋಧನೆಗೆ ಒಳಗಾದನು. Now, you know, when we go through trials, it humbles us and builds our dependence on God. ನಾವು ಪರಿಶೋಧನೆಗಳನ್ನು ಹಾದು ಹೋಗುವಾಗ ಅದು ನಮ್ಮನ್ನು ದೀನತೆಗೆ ನಡೆಸುತ್ತದೆ ಮತ್ತು ಕರ್ತನ ಮೇಲೆ ಹಚ್ಚಿಕೊಳ್ಳುವಂತದನ್ನ ಕಲಿಸುತ್ತದೆ. Now, dear ones, listen to me carefully. I can tell you out of my experience that when the Lord has purged me or cut me, the deepest trials have produced the best meditations. ನನ್ನ ಪ್ರಿಯರೇ, ನನ್ನ ಜೀವಿತದ ಅನುಭವದಿಂದ ನಾನು ಹೇಳ್ತೇನೆ, ಕರ್ತನು ನನ್ನನ್ನು ಕತ್ತರಿಸಿದಾಗ, ನನ್ನ ಶುದ್ಧೀಕರಿಸಿದಾಗ ನನ್ನ ಆಂತರ್ಯದಿಂದ ಆ ಒಂದು ಧ್ಯಾನವು ಕುತ್ತಾ ಬರ್ತದೆ. You know, there were years when I have gone through the hardest time, most difficult time in my life, and I've had the sweetest meditation from the Word of God. ನನ್ನ ಜೀವಿತದಲ್ಲಿ ಬಹಳ ಕ್ಲಿಷ್ಟಕರವಾದಂತ, ಬಹಳ ಕಠಿಣವಾದಂತ ಸಮಯಗಳನ್ನು ಹಾದು ಹೋದಂತ ಸಮಯದಲ್ಲಿ ನನ್ನ ಒಂದು ದೇವರ ವಾಕ್ಯದ ಒಂದು ಧ್ಯಾನದ ಅನುಭವದಿಂದ
ಬಹಳ ಮಧುರವಾದಂತ ಸಮಯವನ್ನು ಅನುಭವಿಸಿದ್ದೇನೆ. Now, I still remember, I had done one meditation from the book of Psalms where seven times that phrase is found, the Lord, but the Lord. ನಾನು ಕೀರ್ತನೆಗಳಲ್ಲಿ ಧ್ಯಾನ ಮಾಡುತ್ತಾ ಇರುವಂತಹ ಸಮಯದಲ್ಲಿ 7 ಸಾರಿ ಕರ್ತನು, ಆದರೆ ಕರ್ತನು ಎನ್ನುವಂತಹ ಆ ಒಂದು ಪದ ಪ್ರಯೋಗವು ಕಂಡು ಬಂದಂತದನ್ನು ನೋಡಿದ್ದೇನೆ. Oh, if you get a chance, spend time, meditate on it, and it's a beautiful meditation, the meditation in the most difficult times. ನನ್ನ ಪ್ರಿಯರೇ, ನಿಮಗೆ ಸಮಯ ಸಿಕ್ಕುವಾಗ ನೀವು ಅದನ್ನು ಓದ್ರಿ, ಧ್ಯಾನ ಮಾಡ್ರಿ. ಕಷ್ಟಕರವಾದಂತಹ ಸಮಯಗಳಲ್ಲಿ ಅದು ಬಹಳ ಸುಂದರವಾದಂತಹ ಧ್ಯಾನವಾಗಿರುತ್ತದೆ. Dear ones, we are talking about being fruitful. Therefore, I would want us to turn to Galatians and chapter number 5 for a minute. ನನ್ನ ಪ್ರಿಯರೇ, ನಾವು ಫಲದಾಯಕವಾದಂತಹ ಫಲ ಕೊಡುವಂತಹ ಜೀವಿತದ ಕುರಿತಾಗಿ ಮಾತನಾಡುತ್ತಾ ಇರುವಾಗ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5 and verse 22 and 23. 5ನೇ ಅಧ್ಯಾಯ 22 ಮತ್ತು 23ನೇ ವಚನ. It says, but the fruit of the Spirit, singular, fruit of the Spirit is love, joy, peace, long-suffering, gentleness, goodness, faith, meekness, temperance. ಆದರೆ ಪವಿತ್ರಾತ್ಮನಿಂದ ಉಂಟಾಗುವ ಫಲವೇನೆಂದ್ರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆದಮೆ, ಇಂಥವುಗಳೇ. Now, somebody has said that the first three, love, joy, peace, these are God word. ಯಾರೊಬ್ರು ಈ ರೀತಿ ಹೇಳಿದ್ರು, ಮೊದಲನೆಯ 3 ಪ್ರೀತಿ, ಸಂತೋಷ, ಸಮಾಧಾನ, ಇದು ದೇವರಿಂದ ಬರುವಂತ ದೈವಿಕವಾದದ್ದು. Long suffering, gentleness, goodness are man word. ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಇವು ಮನುಷ್ಯನಿಗೋಸ್ಕರವಾಗಿ. And faith, meekness and temperance are self word. ಮತ್ತು ನಂಬಿಕೆ, ಸಾಧುತ್ವ ಮತ್ತು ಕ್ಷಮೆದಮೆ ನಮ್ಮ ವ್ಯಕ್ತಿತ್ವದಗೋಸ್ಕರವಾಗಿ. I hope this fruit is seen in your life and my life. ನನ್ನ ಜೀವಿತದಲ್ಲಿ ಮತ್ತು ನಿಮ್ಮ ಜೀವಿತದಲ್ಲಿ ಈ ಒಂದು ಫಲ ಕಂಡು ಬರಬೇಕು. Remember what I said, that a fruit, visible fruit, is a natural progression in the Christian life. ಕ್ರಿಸ್ತಿಯ ಜೀವಿತದಲ್ಲಿ ಫಲ ಕೊಡುವಂತದ್ದು, ಫಲ ಕಂಡು ಬರುವಂತದ್ದು ಒಂದು ಸ್ವಾಭಾವಿಕವಾದಂತಹ ಪ್ರಕ್ರಿಯೆಯಾಗಿದೆ. Now, I want us to look at one formula that is there in the scriptures for being fruit bearing. ಫಲ ಭರಿತರಾಗುವಂತದ್ದು, ಫಲ ಕೊಡುವಂತದ್ರ ಒಂದು ಸೂತ್ರ ದೇವರ ವಾಕ್ಯದಲ್ಲಿದೆ. ಅದನ್ನು ನಾವು ನೋಡಬೇಕೆಂಬುದಾಗಿ ನಾನು ಇಷ್ಟಪಡುತ್ತೇನೆ. Can we turn to Song of Solomon chapter number 2? ನಾವು ನಮ್ಮ ಸತ್ಯವೇದಗಳನ್ನ ಪರಮ ಗೀತೆ 2ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದಗಳನ್ನ ತಿರುಗಿಸೋಣ. Yes, Song of Solomon chapter 2 and verse number 3. 2ನೇ ಅಧ್ಯಾಯ ಪರಮ ಗೀತೆ 3ನೇ ವಚನ. As the apple tree among the trees of the wood, so is my beloved among the sons. I sat down under his shadow with great delight, and his fruit was sweet to my. ಉದ್ಯಾನ ವೃಕ್ಷಗಳಲ್ಲಿ ಸೇಬು ಹೇಗೋ, ಪುರುಷರಲ್ಲಿ ನನ್ನ ಕಾಂತನು ಹಾಗೆಯೇ ಇದ್ದಾನೆ. ನಾನು ಅವನ ನೆರಳಿನಲ್ಲಿ ಕೂತು ಸಂತಸಗೊಂಡೆನು. ಅವನ ಫಲವು ನನ್ನ ನಾಲಿಗೆಗೆ ರುಚಿಯಾಗಿತ್ತು. Yes, dear ones, in Galatians we read about being filled with the Spirit, and the fruit of the Spirit will be seen in our lives. ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡಿದ್ದೇವೆ, ಆತ್ಮ ಭರಿತರಾಗುವಾಗ ಪವಿತ್ರಾತ್ಮನ ಫಲ ನಮ್ಮಲ್ಲಿ ಕಂಡು ಬರ್ತದೆ. Here we have one more formula where the Lord Jesus Christ is being compared to the apple tree in the trees of the wood. ಇಲ್ಲಿಯೂ ಸಹ ಒಂದು ಸೂತ್ರ ಇದೆ. ಆ ಸೂತ್ರ ಏನೆಂಬುದಾಗಿ ನೋಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಂದು ಸೇಬಿನ ಮರಕ್ಕೆ ಆತನು ಹೋಲಿಸಲ್ಪಟ್ಟಿದ್ದಾನೆ. Oh my beloved, my Lord is not like the normal trees, not like the other trees.
He is that special, distinct, different apple tree among the trees of the wood. ಓ, ಈ ಲೋಕದಲ್ಲಿರುವಂತ ಬೇರೆ ಮರಗಳ ಹಾಗೆ ನನ್ನ ಕರ್ತನು ನನ್ನ ಪ್ರಿಯನೂ ಅಲ್ಲ. ಆತನೆಲ್ಲದಕ್ಕಿಂತಲೂ ಸಹ ವಿಭಿನ್ನವಾದಂತವನು, ವ್ಯತ್ಯಸ್ತವಾದಂತನಾಗಿದ್ದಾನೆ. ಆತನ ವಿಶೇಷವಾದ ಸೇಬಿನ ಮರದಂತಿದ್ದಾನೆ. It is said that in the land of Palestine, the apple trees there had fruit almost all throughout the year. ಪಾಲೆಸ್ತೀನ್ ದೇಶದಲ್ಲಿ ಸೇಬಿನ ಮರವು ವರ್ಷದ ಎಲ್ಲಾ ಸಮಯದಲ್ಲಿ ಸಹ ಫಲದಾಯಕವಾಗಿರ್ತದೆ ಎಂಬುದಾಗಿ ಹೇಳಲ್ಪಟ್ಟಿದೆ. You know, now the formula is, I sat down under his shadow with great delight. ಇಲ್ಲಿರುವಂತಹ ಒಂದು ಸೂತ್ರ ಏನಂದ್ರೆ, ನಾನು ಅವನ ನೆರಳಿನಲ್ಲಿ ಕೂತುಕೊಂಡು ಸಂತಸಗೊಂಡೆನು. Dear ones, I want to ask you this question this evening. When was the last time you patiently and quietly and sincerely sat under the shadow of our Lord Jesus Christ? ನನ್ನ ಬೇರೆ ರಾತ್ರಿ ವೇಳೆ ಇರುವಂತಹ ಪ್ರಶ್ನೆ ಏನಂದ್ರೆ, ಯಾವಾಗ ನೀನು ನಿನ್ನ ಕರ್ತನಾದಂತಹ ಯೇಸು ಕ್ರಿಸ್ತನ ಬಲವಾದಂತಹ ನೆರಳು ಕೊಡುವಂತಹ ರೆಕ್ಕೆಗಳ ಅಡಿದಾವರಿಯಲ್ಲಿ ಪ್ರಶಾಂತತೆಯಿಂದಂತಹ ಕಳೆದಂತಹ ಕೊನೆಯ ಸಮಯವಾಗಿದೆ. Have you spent time with the Lord today? ಈ ದಿನ ನೀನು ಕರ್ತನ ಜೊತೆಯಲ್ಲಿ ಸಮಯವನ್ನು ಕಳೆದಿದೆಯೋ? Is the Lord Jesus Christ that unique apple tree in your life? ಕರ್ತನಾದ ಯೇಸು ಕ್ರಿಸ್ತನು ನಿನ್ನ ಜೀವಿತದಲ್ಲಿ ಅದ್ವಿತೀಯನಾದಂತಹ ಸೇಬಿನ ಮರವಾಗಿದ್ದಾನೋ? You know, here we don't read about the Shunammite ever climbing the tree and plucking the fruit. ಇಲ್ಲಿ ಎಂದಿಗೂ ಸಹ ಶೂನೇಮ್ಯಳು ಆ ಮರವನ್ನು ಹತ್ತಿ ಹಣ್ಣನ್ನು ಕೀಳುವುದರ ಕುರಿತಾಗಿ ನಾವು ಓದುವುದಿಲ್ಲ. You know, lot of people do that. In my grandparents' house, there was a mango tree. ಅನೇಕ ಜನರು ನೋಡ್ತಾರೆ, ನನ್ನ ತಾತನ ಮನೆಯಲ್ಲಿ ಮಾವಿನ ಮರ ಇತ್ತು. And I remember that people used to come from outside and throw stones or climb the tree to get the fruit down. ನನಗೆ ಇನ್ನೂ ಸಹ ನೆನಪಿದೆ, ಹೊರಗಡೆಯಿಂದ ಜನರು ಬಂದು ಆ ಹಣ್ಣಿಗೆ ಕಲ್ಲು ಹೊಡಿತಾ ಇದ್ರು ಅಥವಾ ಮರವನ್ನು ಹತ್ತಿ ಹಣ್ಣನ್ನು ಕಿತ್ಕೊಳ್ತಾ ಇದ್ರು. But read this verse, dear ones. It says, I sat down under his shadow with great delight, and his fruit was sweet to my taste. ಇಲ್ಲಿರುವಂತಹ ವಚನವನ್ನು ನೋಡ್ರಿ ನನ್ನ ಪ್ರಿಯರೇ, ನಾನು ಅವನ ನೆರಳಿನಲ್ಲಿ ಕೂತು ಸಂತಸಗೊಂಡೆನು, ಅವನ ಫಲವು ನನ್ನ ನಾಲಿಗೆಗೆ ರುಚಿಯಾಗಿತ್ತು. Enjoying the sweetness of the fruit by sitting under the shadow of our Lord Jesus Christ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನೆರಳಿನಲ್ಲಿ ಕೂತುಕೊಂಡು ಫಲವನ್ನ ಸವಿಯನ್ನ ರುಚಿಯನ್ನ ಅನುಭವಿಸುವಂತದ್ದು. Only when we grow in him can we be fruitful to others. ನಾವು ಆತನಲ್ಲಿ ಬೆಳೆಯುವಾಗ ಮಾತ್ರವೇ ಇತರರಿಗೆ ನಾವು ಫಲದಾಯಕವಾಗಿರ್ಲಿಕ್ಕೆ ಸಾಧ್ಯ. Dear ones, that is the secret of being fruitful, abiding in Christ, being filled with the Spirit, and sitting in the shadow of our Lord Jesus Christ. ಕ್ರಿಸ್ತನಲ್ಲಿ ನೆಲೆಗೊಳ್ಳುವಂಥದ್ದು, ಕ್ರಿಸ್ತನಲ್ಲಿ ಬೆಳೆಯುವಂಥದ್ದು ಮತ್ತು ಆತನ ನೆರಳಿನಲ್ಲಿ ಕೂತುಕೊಳ್ಳುವಂಥದ್ದೇ ಫಲ ಕೊಡುವಂತದ್ರ ಒಂದು ರಹಸ್ಯವಾಗಿದೆ. We have seen 7 aspects as to how we can magnify Christ in our bodies. ನಮ್ಮ ದೇಹದ ಮುಖಾಂತರವಾಗಿ ಕ್ರಿಸ್ತನನ್ನು ಹೇಗೆ ಘನಪಡಿಸಬೇಕೆಂಬಂತ 7 ಅಂಶಗಳನ್ನು ನಾವು ನೋಡಿದ್ದೇವೆ. Number 1, appreciating the order in the local assembly. ಮೊದಲನೇದಾಗಿ ಸ್ಥಳೀಯ ಸಭೆಯಲ್ಲಿರುವಂತಹ ಮಾದರಿಯನ್ನ ಅಭಿನಂದಿಸುವಂತದ್ದು. Number 2, by being workers together, Paul and Timothy. ಮತ್ತು ಎರಡನೇದಾಗಿ ಪೌಲನು ಮತ್ತು ತಿಮೋಥೆಯನ ಹಾಗೆ ಒಟ್ಟಾಗಿ ಕೆಲಸ ಮಾಡುವಂತದ್ದು. Number 3, by abounding in love. ಮತ್ತು ಮೂರನೇದಾಗಿ ಪ್ರೀತಿಯಲ್ಲಿ ವೃದ್ಧಿಯಾಗುವಂತದ್ದು ಅಥವಾ ಹೆಚ್ಚಾಗುವಂತದ್ದು. Number 4, by approving things which are excellent. ಮತ್ತು ಅತ್ಯದ್ಭುತವಾದಂತಹ ಅತ್ಯುತ್ತಮವಾದಂತಹ ವಿಷಯಗಳನ್ನ ಒಪ್ಪಿಕೊಳ್ಳುವಂಥದ್ದು ಅಥವಾ ಸಾಬೀತುಪಡಿಸುವಂಥದ್ದು. Number 5, by being sincere without wax. ಯಾವುದೇ ರೀತಿಯಾದಂತ ಮೇಣವಿಲ್ಲದೆ ಯಥಾರ್ಥವಾಗಿರುವಂಥದ್ದು. Number 6, by leading lives without offense, no stumbling block.
ಯಾವುದೇ ರೀತಿಯಾದಂತಹ ಅಡೆತಡೆಗಳಿಲ್ಲದೆ ಇರುವಂತಹ ಜೀವಿತವನ್ನ ಜೀವಿಸುವಂತದ್ದು. And number 7, by having fruitful lives, can we magnify Christ. ಏಳನೇದಾಗಿ ಫಲದಾಯಕವಾದಂತಹ ಜೀವಿತವನ್ನು ಜೀವಿಸುವುದರ ಮುಖಾಂತರವಾಗಿ ಕ್ರಿಸ್ತನನ್ನ ಘನಪಡಿಸಬಹುದು. May the Lord bless the study to us, and we will look at other aspects in our next session tomorrow. ಈ ವಿಷಯಗಳನ್ನ ಕರ್ತನು ತಾನೇ ನಮಗೆ ಆಶೀರ್ವದಿಸಲಿ. ಮುಂದಿನ ಸಂದೇಶದಲ್ಲಿ ಮುಂದಿನ ಅಂಶಗಳನ್ನು ನಾಳೆ ನೋಡಿಕೊಳ್ಳೋಣ. Thank you, brother.